ಮುಳಬಾಗಿಲು ತಾಲೂಕು ಬೈರ್ಕೂರು ಹೋಬಳಿ ಗಡ್ಡೂರು ಗ್ರಾಮ ಪಂಚಾಯಿತಿಗೆ ಸೇರಿದಂಥ ಕಗ್ಗನಹಳ್ಳಿ ಗ್ರಾಮದಲ್ಲಿ ಒಬ್ಬ ನಾಗಭೂಷಣ್ ಎಂಬ ವ್ಯಕ್ತಿ ಆ ಊರಿನ ಗ್ರಾಮಕ್ಕೆ ಸೇರಿದ ಸುಮಾರು ಒಂದು 5 ರಿಂದ 6 ಎಕರೆ ಗ್ರಾಮ ಠಾಣಾ ವ್ಯಾಪ್ತಿಯ ಸರ್ಕಾರಿ ಜಮೀನನ್ನು ಏಕಾಏಕಿ ಆ ಒಂದು ಕಂಡು ಗುಂಡುಗಳನ್ನು ಇಂಡಿಸಿಕೊಳ್ಳುವ ಮುಖಾಂತರ ಆ ಒಂದು ಜಮೀನನ್ನು ಕಬಳಿಕೆ ಮಾಡ್ತಾ ಇದ್ದಾರೆ. ಆ ಊರವರು ಯಾರಾದರೂ ಅದರ ಬಗ್ಗೆ ಏನೋ ಚಕಾರ ವ್ಯಕ್ತಕ್ಕೆ ಹೋಗಿದ್ರೆ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರುವ ಸಂವಿಧಾನ ಇದೆ, ನಾನು ನಿಮ್ಮ ಮೇಲೆ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜಾತಿ ನಿಂದನೆ ಕೇಸ್ ಹಾಕ್ತೀನಿ ಅಂತೇಳಿ ಪಾಪ ಗ್ರಾಮಸ್ಥರನ್ನೆಲ್ಲ ಬೆದರಿಸುವ ಮುಖಾಂತರ ಯಾವುದೇ ಅಧಿಕಾರಿಗೆ ದೂರು ಕೊಡ್ಲಿ ಅಧಿಕಾರಿಗಳನ್ನು ಬೆದರಿಸುವಂತಹ ಏನು ವೃತ್ತಿಯನ್ನು ಮಾಡಿಕೊಂಡು ಆ ಸರ್ಕಾರವಿದೆ. ನಾವು ಆ ನಾಗಭೂಷಣ್ ಅವರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನಾವು ಕೇಳ್ತಾ ಇರೋದೇನು ಗೊತ್ತಾ, ಆ ಕಗ್ಗನಹಳ್ಳಿ ಗ್ರಾಮದಲ್ಲಿ ಭೂಮಿ ಅಂದ್ರೆ ಜಮೀನು ಇಲ್ಲದೆ ಆ ಸೈಟ್ಗಳಲ್ಲಿ ನಿವೇಶನಗಳ ಕಟ್ಟಕೊಳ್ಳಲಾಗದೆ ಅದು ಏನು ಆ ಸುಮಾರು ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಆ ವ್ಯಕ್ತಿಗಳಿದ್ದಾರೆ. ಅವ್ರು ಪಾಪ ಮನೆ ಕಟ್ಕೊಳ್ಳೋಕ್ಕೂ ಜಾಗ ಇಲ್ಲ. ನಮ್ಮ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು, ಮನೆ ಕಟ್ಟಕ್ ಜಾಗ ಇಲ್ಲದಕ್ಕೆ ಅಲ್ಲಿ ಒಂದು ಫ್ಯಾಮಿಲಿಗೆ ನಾನು ಅವನ ಜೊತೆ ಸಂಸಾರ ಮಾಡಲು ಹೊರಟೋಗಿದ್ರಂತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಆ ಸಮಸ್ಯೆ ಇದೆ. ಆದ್ರೆ ಆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವಂತ ಸುಮಾರು 5 ರಿಂದ 6 ಎಕರೆ ಜಮೀನು ನಾವು ಕೇಳ್ತಾರೆ ಗೊತ್ತಾ, ನಾಗಭೂಷಣ್ ಅವರಿಗೆ ಅವರ ಕುಟುಂಬಕ್ಕೆ ಏನಾದ್ರು ನಿವೇಶನ ಕಟ್ಟಲು ಜಾಗ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು 2 ಡಬಲ್ ಸೈಟ್ ಕೊಡೋಣ, ಬೇಡ ಅಂತ ಹೇಳಿಲ್ಲ. ಆದ್ರೆ ಎಲ್ಲಾ ಸುಮಾರು 10 ರಿಂದ 15 ಎಕರೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರಂತೆ, ಅದು ಮಾರಾಟನೂ ಮಾಡಿದಾರಂತೆ. ಇನ್ನು ಗ್ರಾಮ ಠಾಣಾಗಳಲ್ಲಿರುವ ಜಮೀನನ್ನು ನನಗೇ ಬೇಕು ಅಂತ ಹೇಳಿದ್ರೆ ಈ ಬಡಬಗ್ಗರು ಎಲ್ಲಿ ಹೋಗ್ಬೇಕು? ಅದೇ ಎಲ್ಲಿ ಹೋಗ್ಬೇಕು? ಅವ್ರೇನು ಊರ್ ಬಿಟ್ಟು ಹೋಗ್ಬೇಕಾ? ಅವರು ಪೂರ್ವಜರ ಕಾಲದಿಂದ ಅದೇ ಊರಲ್ಲಿ ಹುಟ್ಟಿ ಅದೇ ರೀತಿ ಅವನು ಯಾವ ರೀತಿ ಬೆಳೆದಿದ್ದಾನೆ ಅದೇ ರೀತಿ ಬೆಳೆದಿದ್ದಾರೆ. ನಾವು ಏನೋ ನಾಗಭೂಷಣ ಗೌರವದಿಂದ ಹೇಳ್ತಾ ಇದ್ದೀವಿ, ನಾಗಭೂಷಣ್ ಅವರೇ ನೀವು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು ಮಾಡಿಕೊಂಡು ನಾವು ಸರ್ಕಾರಿ ಜಮೀನಲ್ಲಿ ನಿಮ್ಮ ದಾಖಲೆಗಳಿದ್ರೆ ಸಾರ್ವಜನಿಕವಾಗಿ ಗ್ರಾಮಸ್ಥರ ಪರವಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಆ ದಾಖಲೆಯನ್ನು ತಗೊಂಬನ್ನಿ, ಮುಖಾಮುಖಿ ಚರ್ಚೆ ಮಾಡೋಣ. ನಿನ್ನ ಹತ್ರ ದಾಖಲೆಗಳಿದ್ರೆ ಆ ಜಮೀನಿಗೆ ಇಡೀ ಈ ಊರಿನ ಗ್ರಾಮಸ್ಥರು ಏನಿದ್ದಾರೆ ಯಾರು ನಿಮ್ಮ ತಂಟೆಗೆ ಬರಲ್ಲ, ನಿಮ್ಮ ಪರವಾಗಿ ನಾವಿರ್ತೀವಿ. ನಿಮ್ಮ ಹತ್ರ ದಾಖಲೆನೂ ಇಲ್ಲ, ಏನೋ ಹೇಳ್ತಾರಲ್ಲ ಕಬ್ಬಿನಪೇಟೆ ಎಲ್ಲ ಆವಿದೆ ಬುಸ್ಗುಡ್ತದೆ ಅಂತ ಈಚೆ ಬರ್ತಾ ಇಲ್ಲ, ಅದು ಈಚೆನೂ ಬರ್ತಾ ಇಲ್ಲ, ಹೊರಗಡೆನೂ ಬಿಡ್ತಾ ಇಲ್ಲ, ಬಾಗ್ಲು ತೆಗಿತಲ್ಲ. ಇದು ಯಾವ ನ್ಯಾಯ ನಾಗಭೂಷಣ್ ಅವರೇ? ನಾವು ಅದಕ್ಕೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಮತ್ತೆ ಗಡ್ಡೂರು ಪಂಚಾಯಿತಿ PDO ಅವ್ರಿಗೆ, ಮತ್ತೆ ಬೈರ್ಕೂರು ಹೋಬಳಿಯ ಉಪ ತಹಸೀಲ್ದಾರ್ ಅವ್ರಿಗೆ, RIVA ಅವ್ರಿಗೆ, ನಾವು ಎಲ್ರಿಗೂ ಸಹ ಗ್ರಾಮಸ್ಥರ ಪರವಾಗಿ ರೈತ ಸಂಘದಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ. ನೀವು ಆ ಗ್ರಾಮದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಇಲ್ಲ ಸಲ್ಲದ ಆರೋಪನ ಮಾಡಿ ಅವರಿಗೆ ಸುಳ್ಳು ಕೇಸುಗಳನ್ನು ದಾಖಲು ಮಾಡ್ತೀನಿ ಅಂತೇಳಿ ಬೆದರಿಸುವ ಮುಖಾಂತರ ಸುಮಾರು 4 ರಿಂದ 5 ಎಕರೆ ಜಮೀನಿರುವ ಗ್ರಾಮ ಠಾಣಾ ಜಮೀನಿನಲ್ಲಿ ಎಕರೆಯನ್ನು ಇಂಗಿಡಿಸಿಕೊಳ್ಳುವ ಮುಖಾಂತರ ನನ್ನ ಹತ್ರ ದಾಖಲೆ ಇದೆ, ನಾನು ಯಾರಿಗೂ ಭಯ ಬೀಳಲ್ಲ ಅಂತ ಹೇಳುತ್ತಿರುವಂತ ನಾಗಭೂಷಣ್ ಅವರ ಹತ್ರ ದಾಖಲೆಗಳನ್ನು ಪರಿಶೀಲನೆ ಮಾಡಲು ಸ್ಥಳಕ್ಕೆ ಭೇಟಿ ಮಾಡಿ ಊರಿನಲ್ಲಿ ಅಶಾಂತಿ ಉಂಟು ಮಾಡದಂತೆ ಜಾಗೃತಿ ವಹಿಸಿ. ಯಾಕಂತ ಹೇಳಿದ್ರೆ ಅವನ ಹತ್ರ ಏನೇ ಡಾಕ್ಯುಮೆಂಟ್ ಇರಲಿ ಆ ಡಾಕ್ಯುಮೆಂಟ್ ಪ್ರಕಾರ ಅವ್ರಿಗಿದ್ರೆ ಅವ್ರಿಗೆ ಮಾಡ್ಕೊಳ್ಳಿ, ನಾವು ಕೇಳಲ್ಲ. ಆದರೆ ಗ್ರಾಮ ಠಾಣಾ ವಿಚಾರವಾಗಿ ಆ ಜಮೀನಿನ ವಿಚಾರವಾಗಿ ಆ ಗ್ರಾಮದಲ್ಲಿ ಯಾರಿಗೆ ನಿವೇಶನಗಳಿಲ್ಲ ಆ ನಿವೇಶನಗಳಿಲ್ಲದವರಿಗೆ ಆ ಸೈಟ್ಗಳನ್ನು ಹಂಚು ಮಾಡುವ ಮುಖಾಂತರ ಅವರಿಗೆ ನ್ಯಾಯ ಒದಗಿಸಬೇಕು. ಒಬ್ಬ ವ್ಯಕ್ತಿಯ ಕಪಿಮುಷ್ಟಿಯಲ್ಲಿರುವಂತಹ ಈ ಗ್ರಾಮ ಠಾಣಾ ಕಗ್ಗನಹಳ್ಳಿ ಗ್ರಾಮ ಠಾಣಾ ಒಂದು ಜಮೀನನ್ನು ಉಳಿಸಬೇಕು. ಇಲ್ಲವಾದರೆ ಇಡೀ ಗ್ರಾಮಸ್ಥರ ಸಮೇತ ಮನೆಯ ಮಕ್ಕಳು ಜಾನುವಾರುಗಳು ಎಲ್ಲರ ಸಮೇತ ನಾವು ರಾಷ್ಟ್ರೀಯ ಹೆದ್ದಾರಿ ನೆಂಗ್ಲಿ ಟೋಲ್ ನಾವು ಪಕ್ಕದಲ್ಲಿ ಬಂದ್ ಮಾಡಿ ಕೂತ್ಕೊಂತೀವಿ. ಯಾಕಂದ್ರೆ ಊರಲ್ಲೇ ಅವತ್ತು ಎಲ್ಲ ಆತ್ಮ ಕಬಳಿಕೆ ಮಾಡ್ಕೊಂಡ್ರೆ ಇನ್ನು 3 ಜನ ಎಲ್ಲ ಹೋಗ್ಬೇಕು. ಅದಕ್ಕಾದ್ರೆ ನಾವು ರಸ್ತೆಯಲ್ಲೇ ಬೇಕಾದ್ರೆ ನಾವು ನಿವೇಶನ ಮಾಡ್ಕೊಂತೇವೆ. ಅದಕ್ಕೆ ಆಸ್ಪದ ಕೊಡಲ್ಲ ಅಧಿಕಾರಿಗಳು, ಅದನ್ನ ಸಮಸ್ಯೆನ ಬಗೆಹರಿಸ್ತೀರಿ ಅಂತೇಳಿ ನಾವು ಒಂದು ಚಿಕ್ಕ ಮನವಿಯ ಮುಖಾಂತರ ಊರಿನ ಗ್ರಾಮಸ್ಥರ ಮುಖಾಂತರ ನಮ್ಮ ಸಂಬಂಧಪಟ್ಟ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದೀವಿ. ಅದರ ಜೊತೆಗೆ ಗೌರವಾನ್ವಿತವಾಗಿ ಅವ್ರನ್ನ ಕರೀತಾರೆ, ನಾಗಭೂಷಣ್ ಅವರೇ ನಿಮ್ಮ ಹತ್ರ ಏನು ದಾಖಲೆ ಇದೆಯೋ ಆ ಗ್ರಾಮ ಠಾಣಾ ಜಮೀನಿಗೆ ಸಂಬಂಧಪಟ್ಟಂತೆ ಆ ಗ್ರಾಮ ಠಾಣಾ ಜಮೀನಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನ ಎತ್ಕೊಂಡ್ಬನ್ನಿ, ಮುಖಾಮುಖಿ ಅಧಿಕಾರಿಗಳ ಸಮ್ಮುಖದಲ್ಲಿ ಏನೋ ಚರ್ಚೆ ಮಾಡಿ ನಿಮ್ಮ ಹತ್ರ ದಾಖಲೆ ಇದ್ರೆ ಆ ದಾಖಲೆಗೆ ಸಂಬಂಧಪಟ್ಟಂತೆ ನೀವು ಎಷ್ಟಿದೆಯೋ ಜಮೀನು ನಿಮ್ಗೆ ಬಿಟ್ಕೊಡ್ತೀವಿ, ಉಳಿಕೆ ಜಮೀನಲ್ಲಿ ನಮ್ಮ ಬಡವರಿಗೆ ನಿವೇಶನ ಮಾಡಬೇಕು. ಇಲ್ಲವಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾ ಗ್ರಾಮ ಠಾಣಾ ಜಮೀನನ್ನು ಸರ್ವೆ ಮಾಡಿಸಿ ಏನು ನಿರ್ಗತಿಕರ ಅಂದ್ರೆ ಬಡ ರೈತ ಕೂಲಿ ಕಾರ್ಮಿಕರಿಗೆ ನಿವೇಶನಗಳಿಲ್ಲ ಅವ್ರಿಗೆ ಹಂಚಬೇಕು ಅಂತೇಳಿ ಮಾನ್ಯರಲ್ಲಿ ಮನವಿಯನ್ನು ಮಾಡ್ತಾ ಇದ್ವಿ.